ಹಾಯ್ ಎವ್ರಿವನ್, ಇವಾಗ ನೋಡಿ ಒಂದು ಕಿಯಾ ಕ್ಯಾರೆನ್ಸು. ಅದಕ್ಕೆ ಬಂದ್ಬಿಟ್ಟು ಗಾಡಿ ನಿಮ್ಮದು ಒಂದು ಪ್ರೀಮಿಯಂ ಅಂತ ಬರ್ತದೆ, ಒಂದು ಪ್ರೀಮಿಯಂ ಪ್ರೆಸ್ ಅಂತ ಬರ್ತದೆ, ಪ್ರೆಸ್ಟೀಜ್ ಅಂತ ಬರ್ತದೆ. ಸೊ ಆ ಥರ ಬರ್ತದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಇವಾಗ ಹೊಸ ಗಾಡಿನಲ್ಲಿ ನಿಮಗೆ ಸ್ಟೀರಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಟಾಪ್ ಮಾಡಂತೆ ಕ್ರೂಸ್ ಕಂಟ್ರೋಲ್ ಒಂದು ಬರಲ್ಲ. ಸೊ ಈ ಥರ ನಿಮಗೆ ರೈಟ್ ಸೈಡ್ನಲ್ಲಿ ಈ ಥರ ಬಂದಿರ್ತದೆ. ಇದರಲ್ಲಿ ಬಟನ್ ನಿಮಗೆ ಹಿಂಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಕ್ರೂಸ್ ಬರ್ತದೆ. ಸೊ ಟಾಪ್ ಅಂಡ್ ಮಾಡೋದು ಏನು ಬರ್ತದೆ ಸೇಮ್ ಅದೇ ಥರ ಹೊಂಡೆ ಕಿಯಾ ಈ ಥರ ಲೋಗೋ ಇರಬೇಕು. ಅದೇ ನಾವು ಇದಕ್ಕೆ ಫಿಟ್ ಮಾಡಿದ್ವಿ. ಏನಂದರೆ ಒಂದು ಕ್ರೂಸ್ ಕಂಟ್ರೋಲ್ ಇದಕ್ಕೆ ಫಿಟ್ ಆಗಿದೆ. ಇದು ತಿರ್ಗಾ ಇಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಮೀಟ್ರ್ ಬಟನ್ ಎಲ್ಲ ನಿಮ್ಮದು ವರ್ಕಿಂಗ್ ಆಗಬೇಕು. ಈ ಅಪ್ಪು ಡೌನ್ ಎಲ್ಲ ಮಾಡೋಣ. ಓಕೆ, ಈಗ ಇಲ್ಲಿ ಕ್ಯಾನ್ಸಲ್ ಇದು ಪ್ರೆಸ್ ಮಾಡಿದ್ರೆ ಇದು ಫಂಕ್ಷನ್ನು ಇದು ವರ್ಕ್ ಆಗಬೇಕು. ಫಸ್ಟ್ ಹೆಂಗಾಗಿದ್ದು ಹಂಗೆ ವರ್ಕ್ ಆಗಬೇಕು. ಪ್ಲಸ್ ಇದರಲ್ಲಿ ಕ್ರೂಸ್ ಕಂಟ್ರೋಲು ನಿಮಗೆ ಆನ್ ಮಾಡ್ರೆ ಆನು, ಇದು ಕ್ಯಾನ್ಸಲ್, ಇದು ಸ್ಪೀಡ್ ಕಮ್ಮಿ ಜಾಸ್ತಿ ಆಗಬೇಕು. ಕ್ರೂಸ್ ಕಂಟ್ರೋಲ್ ಕಿಯಾ ಕ್ಯಾರೆನ್ಸ್ನಲ್ಲಿ ಒಂದು ಫಿಟ್ ಆಗಿದೆ. ಸೊ ಇನ್ನೊಂದು ಏನು ಕೆಲಸ ಅಂದರೆ ಇದರಲ್ಲಿ ಕಂಪ್ನಿ ಸಿಸ್ಟಮ್ ಬಂದಿರ್ತದೆ. ಕಂಪ್ನಿಯಿಂದ ಸ್ಪೀಕರು ಬಂದಿರ್ತದೆ. ಸೊ ಆ ಸ್ಪೀಕರ್ ಔಟ್ಪುಟ್ಟು ಅದೇ ಸ್ಪೀಕರ್ನಲ್ಲಿ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಇದು ನೋಡಿ, ಇವಾಗ ಡೋರ್ ಪ್ಯಾಡ್ ಇದು ಬಿಚ್ಚಿದ್ದೀನಿ, ಈ ಥರ ಫಿನಿಶಿಂಗ್ ಬರ್ತದೆ ನಿಮಗೆ. ರೈಟ್ ಸೈಡ್ನಲ್ಲಿ ಇವಾಗ ಆ ಥರ ಬರ್ತದೆ. ಲೆಫ್ಟ್ ಸೈಡ್ನಲ್ಲಿ ಇದು ನೋಡ್ಬೋದು ನೀವು. ಅದೇ ಸ್ಪೀಕರ್ಗೆ ನಾವು ಬರೀ ಡ್ಯಾಂಪಿಂಗ್ ಮಾಡಿದ್ದೀವಿ. ಸ್ಪೀಕರ್ ಏನು ಚೇಂಜ್ ಮಾಡಿಲ್ಲ. ಸೇಮ್ ಕಂಪ್ನಿಯಿಂದ ಏನು ಬರ್ತದೆ ಅದೇ ಸ್ಪೀಕರ್ಗೆ ಸೇಮ್ ಅದೇ ಟೂಟ್ರು, ಬರೀ ನಾವು ಡ್ಯಾಂಪಿಂಗ್ ಒಂದು ಇದಕ್ಕೇನೆ ಅಡಿಷ್ನಲ್ ಒಂದು ಫಿಟ್ ಮಾಡಿದ್ದೀವಿ. ಫ್ರಂಟ್ನಲ್ಲಿ ತಿರ್ಗಾ ಬ್ಯಾಕ್ನಲ್ಲಿನೂ ಡ್ಯಾಂಪಿಂಗು ಫಿಟ್ ಆಗಿದೆ. ಇದು ಫಿಟ್ಟಿಂಗು ನೋಡ್ಬೋದು ಡ್ಯಾಂಪಿಂಗ್ ನಿಮ್ಗೆ ಆ ಥರ ಇದೆ ಅಂತ. सेम स्पीकर में ही खाली हम लोग डैम्पिंग करके हैं। किया कैरेंस है, किया कैरेंस में प्लस एक आके क्रूज कंट्रोल लेके एक्टिवेशन हो गया। क्रूज कंट्रोल भी ऐसा वाला आएगा, इसको निकाल के हम लोग क्रूज कंट्रोल लेके एक्टिवेशन हो गया। ओरिजिनल क्रूज कंट्रोल अगेन एक आके इसको अप मॉडल एक स्विच करके अप मॉडल नेम क्या करके बोलो तो प्लग एंड प्ले आता। नया गाड़ी में अप मॉडल, अभी आपका विंडो नीचे रहा तो भी आप रिमोट से ಲಾಕ್ ಮಾಡಿದ ತಕ್ಷಣ ನಿಮಗೆ ಒಂದೊಂದು ವಿಂಡೋ ಮೇಲೆ ಹೋಗುತ್ತೆ ನೋಡಿ. ಈ ಸೈಡ್ ಹೋಗ್ತಾ ಇದೆ, ತಿರ್ಗಾ ಈ ಸೈಡ್ ಹೋಗುತ್ತೆ, ಆ ಸೈಡು ಆ ಥರ ವಿಂಡೋ ಕ್ಲೋಸರ್ ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ನಮ್ಮ ಹತ್ರ ಇದಕ್ಕೆ ಮಿರರು ಅವೈಲಬಲ್ ಇದೆ, ಕ್ರೂಸ್ ಕಂಟ್ರೋಲ್ನು ಅವೈಲಬಲ್ ಇದೆ. ಕ್ರೂಸ್ ಕಂಟ್ರೋಲ್ ನಿಮಗೆ 2 ಟೈಪ್ ಬರ್ತದೆ, ಒಂದು ಆಫ್ಟರ್ ಮಾರ್ಕೆಟ್, ಒಂದು ಒರಿಜಿನಲ್. ಇದು ನಾವು ಹಾಕಿರೋದು ಒರಿಜಿನಲ್. ಇಲ್ಲಿ ಬಂದಮೇಲೆ ನಿಮಗೆ ನಾವು ತೋರಿಸಿ ಫಿಟ್ ಮಾಡ್ಬೋದು. ಡೋರ್ ಡ್ಯಾಂಪಿಂಗು ನೋಡ್ಬೋದು ನೀವು ಫ್ರಂಟ್ ಅಂಡ್ ಬ್ಯಾಕು. ಸೇಮ್ ಸ್ಪೀಕರು ಸೇಮ್ ಸ್ಪೀಕರ್ಗೆ ನಾವು ಫಿಟ್ ಮಾಡಿರೋದು. ಅದೇ ಸ್ಪೀಕರ್ಗೆ ಸೂಪರ್ ಎಫೆಕ್ಟ್ ಇದೆ ನಿಮಗೆ, ಅದು ಒಂದು ಫಿಟ್ ಆಗಿದೆ. ಕಿಯಾ ಕ್ಯಾರೆನ್ಸ್ ಇರಲಿ, ಸಲ್ಟೋಸ್ ಇರಲಿ, ಸಾನೆಟ್ ಇರಲಿ, ನಮ್ಮ ಹತ್ರ ಇದಕ್ಕೆ ಕ್ರೂಸ್ ಕಂಟ್ರೋಲು ಅವೈಲಬಲ್ ಇದೆ. ಒರಿಜಿನಲ್ ಪ್ರಾಡಕ್ಟ್, ಆಫ್ಟರ್ ಮಾರ್ಕೆಟು ಇದೆ, ಒರಿಜಿನಲ್ಲು ಇದೆ. ಬಟ್ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಆಫ್ಟರ್ ಮಾರ್ಕೆಟು ಏನು ಒರಿಜಿನಲ್ ಅಂತ. ಸೊ ಅದು ನೋಡಿ ನೀವು ಡಿಸೈಡ್ ಮಾಡಿ ಫಿಟ್ ಮಾಡ್ಬೋದು. ಸ್ಟೇರಿಂಗು ಕಿಯಾ ಕ್ಯಾರೆನ್ಸ್ ಅಂತ ಬಂದು ನಿಮಗೆ ಟಾಪ್ ಮಾಡಲ್ ಥರನೇ ಸ್ಟೇರಿಂಗ್ ಇದೆ. ಗ್ಲಾಸಿ ಫ್ರೇಮ್ ಇದೆ. ಗ್ಲಾಸಿ ಫ್ರೇಮು ನಮ್ಮ ಹತ್ರ ಸ್ಟೇರಿಂಗ್ ಕಂಟ್ರೋಲ್ದು ಅವೈಲಬಲ್ ಇದೆ. ಸೊ ಒಂದು ಡ್ಯಾಂಪಿಂಗು, ಒಂದು ವಿಂಡೋ ಕ್ಲೋಸರು, ಒಂದು ಕ್ರೂಸ್ ಕಂಟ್ರೋಲ್, ಈ ಕೆಲಸಕ್ಕೆ ನಮ್ಮ ಹತ್ರ ಗಾಡಿ ಇದು ಬಂದಿದೆ ಕಿಯಾ ಕ್ಯಾರೆನ್ಸು. ಅದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ಇದೆಲ್ಲ ಒರಿಜಿನಲ್ ಥರ ಕೆಲಸ. ಯಾವುದೋ ಒಂದು ಬಿದ್ದುಬಿಟ್ಟು ಯಾವುದೋ ಒಂದು ಆಗ್ಬಿಟ್ಟು ದಡ ಬಡ ಅಂತ ಆ ಥರ ಕೆಲಸ ಎಲ್ಲ ಆಯಿತು. ಇದು ವ್ಯಾಲ್ಯೂಷನ್ ಕೆಲಸಕ್ಕೆ ವ್ಯಾಲ್ಯೂಷನ್ ಗಾಡಿಗೆ ವ್ಯಾಲ್ಯೂಷನ್ ಕೆಲಸ ಮಾಡಿದ್ದೀವಿ. ಒಂದು ಡ್ಯಾಂಪಿಂಗು ನೋಡ್ಬೋದು ಯಾವ ಥರ ಇದೆ ಅಂತ. ಸೇಮ್ ಸ್ಪೀಕರ್, ಡಿಪೆಂಡೆಂಟ್ ಕಸ್ಟಮರ್ ಮೇಲೆ. ಅವ್ರು ಅದೇ ಸ್ಪೀಕರ್ನಲ್ಲಿ ಚೆನ್ನಾಗಿದೆ ಡ್ಯಾಂಪಿಂಗ್ ಹಾಕಿ ಅಂದರು, ಡ್ಯಾಂಪಿಂಗ್ ನಾವು ಹಾಕಿ. ಕೆಲವು ಕಸ್ಟಮರ್ಗೆ ಏನು ಇರ್ತದೆ ಅಂದರೆ ಸ್ಪೀಕರ್ ಚೇಂಜ್ ಮಾಡಿದ್ರೆ ಇನ್ನೂ ಔಟ್ಪುಟ್ ಬರ್ತದೆ ಅಂತ, ಇನ್ನೂ ಸ್ವಲ್ಪ ಎಫೆಕ್ಟ್ ಬೇಕಂದರೆ ಸ್ಪೀಕರ್ ಚೇಂಜ್ ಮಾಡಿ ಆದರೆ ಅದು ಇನ್ನೂ ನಿಮಗೆ ಔಟ್ಪುಟ್ ಜಾಸ್ತಿ ಬರ್ತದೆ. ಸೊ ಆ ಥರ ನಾವು ಫಿಟ್ ಮಾಡಿದ್ದೀವಿ. ಯಾವ ಥರ ಏನೇನು ಬೇಕು ಕೆಲಸ ಅಂತ ಎಲ್ಲ ಕೆಲಸ ಅವೈಲಬಲ್ ಇದೆ. ಮಾಡೋಣ, ಏನು ಬೇಕಾದರೂ ಡಿಸೈಡ್ ಮಾಡಿ ಬನ್ನಿ, ಮಾಡಿ ಕೂಡ. ಇದಕ್ಕೆ ಇವಾಗ ಇಷ್ಟು ಕೆಲಸ ಆಗಿದೆ.